ಧರ್ಮ ಅಧರ್ಮದ ನಡುವಿನ ಕಲಹದಲ್ಲಿ ನಮ್ಮಲ್ಲಿ ಅಭಿಮನ್ಯುವನ್ನು ಮೋಸದಿಂದ ಕೊಂದರೆ ಇಲ್ಲಿ ಹುಸೇನ್ ರವರನ್ನು. ಧರ್ಮ ಯಾವುದಾದರೇನು, ವ್ಯಕ್ತಿ ಸ್ಥಳ ಯಾವುದಾದರೇನು, ನಮ್ಮವರೇ ನಮ್ಮನ್ನು ಮೋಸದಿಂದ ನಾಶ ಮಾಡುವುದು. ವರ್ಷದಲ್ಲಿ ಎಷ್ಟೋ ಹಬ್ಬಗಳು ಬರುತ್ತವೆ ಹೋಗುತ್ತವೆ. ಹಿಂದೂಗಳ ಹಬ್ಬವನ್ನು ಹಿಂದೂಗಳು ಪ್ರತ್ಯೇಕವಾಗಿ ಆಚರಿಸಿದರೆ ಮುಸ್ಲಿಮರು ತಮ್ಮ ಹಬ್ಬಗಳನ್ನು ಅವರೇ ಪ್ರತ್ಯೇಕವಾಗಿ ಆಚರಿಸುತ್ತಾರೆ. ಆದರೆ ಈ ಮೊಹರಂ ಹಬ್ಬ ಇನ್ನೇನು ಶುರುವಾಗುತ್ತಿದೆ ಎನ್ನುವಾಗಲೇ ಮುಸ್ಲಿಮರು ಹೇಗೆ ಕಾಯುತ್ತಿರುತ್ತಾರೋ ಹಾಗೆ ಹಿಂದೂಗಳು ಕೂಡ ಕಾಯುತ್ತಿರುತ್ತಾರೆ. ಈ ಹಬ್ಬವನ್ನು 10 ದಿನಗಳ ಕಾಲ ತುಂಬ ಶಿಸ್ತುಬದ್ಧ ಕ್ರಮದಿಂದ ಮಾಡುವುದು ಈ ಹಬ್ಬದ ವಿಶೇಷತೆ. ಮೊಹರಂ ಎಂಬ ಪದವು ಹರಂ ಎಂಬ ಮೂಲದಿಂದ ಬಂದಿದ್ದು, ಹರಂ ಎಂದರೆ ನಿಷೇಧಿತ ಎಂದರ್ಥ. ಹಬ್ಬ ಎಂದರೆ ಅಲ್ಲಿ ಸಂತೋಷ ಸಡಗರವು ಮನೆ ಮಾಡಿರುವುದು ಸಹಜ. ಆದರೆ ಮುಸ್ಲಿಮರಿಗೆ ಈ ಮೊಹರಂ ಹಬ್ಬವು ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಆಗಿದೆ. ಕ್ರಿಸ್ತಶಕ 680ರಲ್ಲಿ ಅಧರ್ಮಿ, ನೀಚ, ಯಾಜಿಬ್ ಹಾಗೂ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಮೊಮ್ಮಗ ಇಮಾಮ್ ಹುಸೇನ್ರ ನಡುವೆ ಕರ್ಬಲಾದಲ್ಲಿ 10 ದಿನಗಳು ನಡೆದ ಯುದ್ಧದಲ್ಲಿ ಅಮಾಯಕ 72 ಜನ ಅನುಯಾಯಿಗಳ ಪ್ರಾಣತ್ಯಾಗದ ಪವಿತ್ರ ದಿನವೇ ಮೊಹರಂ. ಯಾಜಿಬ್ ಕಡೆಯ ಜನರು ಮೋಸದಿಂದ ಹುಸೇನ್ ಹಾಗೂ ಅವರ ಅನುಯಾಯಿಗಳನ್ನು ತಮ್ಮ ಬಳಿಗೆ ಕರೆಸಿಕೊಂಡು ಅವರಿಗೆ ನೀರನ್ನೂ ಸಹ ಕೊಡದಂತೆ ಚಿತ್ರಹಿಂಸೆ ಕೊಡುತ್ತಾ 10 ದಿನಗಳವರೆಗೂ ಅವರ ನರಳಾಟವನ್ನು ನೋಡುತ್ತಾ ಖುಷಿಪಡುತ್ತಿರುತ್ತಾರೆ. ಇದನ್ನು ಅರಿತ ಹುಸೇನ್ ರವರು ತಮ್ಮ ಅನುಯಾಯಿಗಳನ್ನು ಕುರಿತು, ಅವರ ದ್ವೇಷ ಪ್ರತಿಕಾರ ಏನಿದ್ದರೂ ನನ್ನ ಮೇಲಷ್ಟೇ, ನೀವೆಲ್ಲ ಈ ಜಾಗವನ್ನು ಬಿಟ್ಟು ಹೊರಟು ಬಿಡಿ, ನನಗಾಗಿ ನಿಮ್ಮ ಜೀವವನ್ನು ಕಳೆದುಕೊಳ್ಳಬೇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅದಕ್ಕಾಗಿ ತಮ್ಮ ಸುತ್ತ ಉರಿಯುತ್ತಿದ್ದ ಎಲ್ಲ ದೀಪಗಳನ್ನು ಆರಿಸಿ, ನೀವ್ಯಾರೇ ಆದರೂ ಇಲ್ಲಿಂದ ಹೋಗಿ, ಯಾರಿಗೂ ಗೊತ್ತಾಗಲ್ಲ ಎಂದು ಹೇಳಿ ಸ್ವಲ್ಪ ಸಮಯದ ನಂತರ ದೀಪವನ್ನು ಹಚ್ಚಿ ನೋಡಿದಾಗ ಅಲ್ಲಿದ್ದ ಅಷ್ಟೂ ಜನರಲ್ಲಿ ಒಬ್ಬ ಕೂಡ ಕದಲದೆ ಅಲ್ಲೇ ನಿಂತು ಹುಸೇನ್ ರವರ ಮಾತಿಗೆ ದುಃಖಿತರಾಗುತ್ತಾರೆ. ಅಳುತ್ತಾ ನಿಂತಿದ್ದ ತನಗಾಗಿ ತಮ್ಮ ಜೀವಗಳನ್ನೇ ಮುಡಿಪಾಗಿಟ್ಟಿದ್ದ ಜನರ ಪ್ರೀತಿಗೆ ಸೋತು ಭಕ್ತಿಯಿಂದ ಅಲ್ಲಾನನ್ನು ಪ್ರಾರ್ಥಿಸಿದ ಹುಸೇನ್ ರವರು ತಮ್ಮ ಕೊನೆಯ ದಿನವಾದ 10ನೇ ದಿನ ಕೇವಲ 72 ಜನ, ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು ಹಾಗೂ ಮಕ್ಕಳೇ ಇರುವ ಜನರನ್ನು ಕೊಲ್ಲಲು ಯಾಜಿಬ್ ತನ್ನ 30,000 ಸೈನಿಕರನ್ನು ಕಳಿಸಿರುತ್ತಾನೆ. ಅವರ ಮೇಲೆ ಆದಷ್ಟು ಹೋರಾಡಿದ ಹುಸೇನ್ ತನ್ನ ನಂಬಿದ್ದ ಎಲ್ಲರನ್ನೂ ಕಳೆದುಕೊಂಡು ಕಡೆಗೆ ಏಕಾಂಗಿಯಾಗಿ ಹೋರಾಡುತ್ತಾನೆ. ಆಗಲೂ ನಿನಗೆ ಕೊನೆಯ ಅವಕಾಶ ನೀಡುತ್ತಿರುವೆವು, ಯಾಜಿಬ್ನನ್ನು ಧರ್ಮ ಪ್ರವಾದಿ ಎಂದು ಒಪ್ಪಿಕೋ, ಅವನ ಆಜ್ಞೆಯಂತೆ ನಡೆದುಕೊಂಡರೆ ನಿನ್ನನ್ನು ಉಳಿಸುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಹುಸೇನ್ ಯಾಜಿಬ್ ಕಡೆಯವರ ಮಾತಿಗೆ ಜಗ್ಗದೆ ಮತ್ತೆ ಹೋರಾಟ ಶುರು ಮಾಡುತ್ತಾರೆ. ಯುದ್ಧ ಮಾಡುತ್ತಲೇ ಅಚಾನಕ್ಕಾಗಿ ಕೆಳಗೆ ಬಿದ್ದ ಅವರನ್ನು ಮೋಸದಿಂದ ಎಲ್ಲ ಕಡೆಯಿಂದಲೂ ಸುತ್ತುವರಿದು ಬಾಣಗಳನ್ನು ಬಿಡಲು ಶುರು ಮಾಡುತ್ತಾರೆ. ಆ ಅಧರ್ಮಿಗಳ ಬಾಣಗಳ ಸುರಿಮಳೆಗೆ ಸಿಲುಕಿ ಹುಸೇನ್ ರವರು ಪ್ರಾಣತ್ಯಾಗ ಮಾಡುತ್ತಾರೆ. ಇದೇ ಸನ್ನಿವೇಶ ನಮ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯುವಿಗಾದ ಮೋಸವನ್ನು ನೆನಪಿಸುತ್ತದೆ. ಧರ್ಮ ಅಧರ್ಮದ ನಡುವಿನ ಕಲಹದಲ್ಲಿ ನಮ್ಮಲ್ಲಿ ಅಭಿಮನ್ಯುವನ್ನು ಮೋಸದಿಂದ ಕೊಂದರೆ ಇಲ್ಲಿ ಹುಸೇನ್ ರವರನ್ನು. ಧರ್ಮ ಯಾವುದಾದರೇನು, ವ್ಯಕ್ತಿ ಸ್ಥಳ ಯಾವುದಾದರೇನು, ನಮ್ಮವರೇ ನಮ್ಮನ್ನು ಮೋಸದಿಂದ ನಾಶ ಮಾಡುವುದು. ಆಗಲೂ ಅವರು ಅಲ್ಲಾ, ಇವರ ಪಾಪಗಳನ್ನು ಮನ್ನಿಸಿಬಿಡು ಎಂದು ಅವರ ಶತ್ರುಗಳ ಪರವಾಗಿಯೇ ದೇವರನ್ನು ಬೇಡಿಕೊಂಡು ಕೊನೆಯುಸಿರೆಳೆಯುತ್ತಾರೆ. ಅವರ ಸಾವು ಕೂಡ ಅವರಿಗೆ ಸಮಾಧಾನ ತರದೆ ಮತ್ತೆ ಅವರ ಸತ್ತ ದೇಹದಿಂದ ತಲೆಯನ್ನು ಕಡೆದು ತಲೆಯಿಲ್ಲದ ದೇಹವನ್ನು ಮನಸೋ ಇಚ್ಛೆ ಒದೆಯುತ್ತಾ ತಲೆಯನ್ನು ಒಂದು ಚೂಪಾದ ವಸ್ತುವಿಗೆ ಸಿಕ್ಕಿಸಿಕೊಂಡು ಊರ ತುಂಬ ವಿಜಯದ ಮೆರವಣಿಗೆಯಂತೆ ಓಡಾಡಿ ಸಂಭ್ರಮಿಸುತ್ತಾರೆ. ಮೊಹರಂ ಹಬ್ಬವು ನ್ಯಾಯ, ತ್ಯಾಗ ಮತ್ತು ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧವನ್ನು ಸಂಕೇತಿಸುವ ಹಬ್ಬವಾಗಿದೆ. 1 ತಿಂಗಳ ಮೊಹರಂ ಹಬ್ಬವು ಪ್ರಾರ್ಥನೆ ಮತ್ತು ಆತ್ಮಾವಲೋಕನಕ್ಕೆ ಮಾತ್ರ ಸೀಮಿತವಾದ ದಿನವಾಗಿದೆ. ಅವರ ತ್ಯಾಗವನ್ನು ಸ್ಮರಿಸಲು ಪ್ರಪಂಚದಾದ್ಯಂತ ಶಿಯಾ ಸಮುದಾಯಗಳು ತಮ್ಮನ್ನು ಧಾರ್ಮಿಕ ಸಭೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ, ಶೋಕ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಹಬ್ಬ ಮುಸ್ಲಿಂ ಸಮುದಾಯಕ್ಕೆ ಸಂಭ್ರಮದ ಹಬ್ಬವೆಂದು ಆಚರಿಸುವ ಬದಲು ಶೋಕದ ಹಬ್ಬವೆಂದು ಆಚರಿಸುತ್ತಾರೆ. ಮೊಹರಂ ದಿನದಂದು ಕೆಲವು ಮುಸ್ಲಿಮರು ತಮ್ಮ ದೇಹವನ್ನು ಹರಿತವಾದ ಆಯುಧಗಳಿಂದ ದಂಡಿಸಿಕೊಳ್ಳುವುದಿದೆ. ಅದಲ್ಲದೆ ಅಲಾಯಿ ಕುಣಿತ, ಮೊಹರಂ ಪದಗಳು ಹಾಡುವುದು, ದೇವರ ಕುಣಿತ, ಬೆಂಕಿಯಲ್ಲಿ ನಡೆದಾಡುವುದು ಹೀಗೆ ವಿಶಿಷ್ಟವಾದ ಆಚರಣೆಗಳಿರುತ್ತವೆ. ನಮ್ಮೂರಲ್ಲಿ ಮೊಹರಂ ಹಬ್ಬವನ್ನು ಬಾಬಯ್ಯನ ಜಲ್ದಿ ಎಂದು ಕರೆಯುತ್ತಾರೆ. ಹಿಂದೂಗಳು ಕೂಡ 10 ದಿನಗಳವರೆಗೂ ಮುಸ್ಲಿಮರಂತೆಯೇ ಆಚರಿಸುವ ಒಂದು ವಿಶಿಷ್ಟ ಹಬ್ಬ ಇದು. ಸೂತಕದ ದಿನಗಳಲ್ಲಿ ಹೇಗೆ ನಾವು ಯಾವ ರೀತಿಯ ಕ್ರಮಗಳನ್ನು ಅನುಸರಿಸುತ್ತೇವೆಯೋ ಹಾಗೆಯೇ ಈ 10 ದಿನಗಳು ಅನುಸರಿಸುತ್ತಾರೆ. ನಮ್ಮೂರಲ್ಲಿ 10 ದಿನಗಳು ದೇವರ ಪೂಜೆ ನಿಷಿದ್ಧ, ಮಾಂಸಾಹಾರ ನಿಷಿದ್ಧ, ಶುಭ ಕಾರ್ಯಗಳು ನಿಷಿದ್ಧ,
10ನೇ ದಿನ ಶುದ್ಧರಾಗಿ ಒಂದು ಹನಿ ನೀರು ಕೂಡ ಕುಡಿಯದೆ ಮುಸ್ಲಿಮರೊಟ್ಟಿಗೆ ಜೊತೆಯಾಗಿ ಅವರ ದೇವರನ್ನು ಇಟ್ಟು ಆಚರಿಸುತ್ತಿರುವ ಜಾಗಕ್ಕೆ ಬಂದು ತಾವು ಅರಸಿಕೊಂಡಂತೆ ಸಕ್ಕರೆ ಹೊದ್ದಿಸುವುದು, ಕೆಂಡ ಹಾಯುವುದು, ಹೀಗೆ ತಮ್ಮ ಹಿರಿಯರು ನಡೆಸಿಕೊಂಡು ಬಂದ ಹಾಗೆ ತಮ್ಮ ಆಚರಣೆಗಳನ್ನು ಮುಗಿಸುತ್ತಾರೆ. ನಂತರ ತಮ್ಮ ಮನೆಗಳಲ್ಲಿ ತಮ್ಮ ಪೂಜೆ ಕಾರ್ಯಗಳನ್ನು ಮುಗಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಬೇರೆ ದಿನಗಳಲ್ಲಿಯೂ ಕೂಡ ಹಿಂದೂಗಳು ತಮ್ಮ ಮಕ್ಕಳಿಗೆ ದೃಷ್ಟಿ ಆದಾಗ ಮಸೀದಿಗಳಲ್ಲಿ ಯಂತ್ರ ಕಟ್ಟಿಸುವುದು, ಊಟ ಸೇರದೇ ಇದ್ದಾಗ ಉಪ್ಪು ಮಂತ್ರಿಸಿಕೊಂಡು ಬರುವುದು ಕೂಡ ಹಿಂದೂಗಳ ರೂಢಿಯಲ್ಲಿದೆ. ಮುಸ್ಲಿಮರು ತಮ್ಮ 10 ದಿನಗಳ ಉಪವಾಸವನ್ನು ಮುಗಿಸಿ ಹಬ್ಬದ ದಿನ ಮೊಹರಮ್ಮಲ್ಲೇ ವಿಶೇಷವಾಗಿ ಮಾಡುವಂತಹ ಅಡುಗೆಗಳಾದ ಪಾಯಸ, ಚೋಂಗೆ, ಬೆಲ್ಲದ ಕೇಸರಿಬಾತ್ ಹಾಗೂ ಮದಲಿಯನ್ನು ತಯಾರಿಸುತ್ತಾರೆ. ಈ ವಿಡಿಯೋ ಯಾವುದೇ ಧರ್ಮದ ವಿಚಾರವಲ್ಲ. ಹಿಂದೂ ಮುಸ್ಲಿಂ ಜನರ ಭಾವೈಕ್ಯತೆಯ ಸಂಕೇತವನ್ನು ಪ್ರತಿನಿಧಿಸಿರುವ ಮೊಹರಂ ಹಬ್ಬದ ಬಗ್ಗೆ ವಿವರಣೆಯಷ್ಟೇ.